ಈಗಾಗಲೇ ಗುಜರಾತ್ನಲ್ಲಿ 20,000 ಟನ್ ಅನ್ಲೋಡ್ ಮಾಡಲಾಗಿದೆ. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಸೇನೆಗೆ ಮತ್ತೊಂದು ಮುಖಭಂಗ ಆಗಿದೆ. ಅಮೆರಿಕದ F-35 ಫೈಟರ್ ಜೆಟ್ಗೆ ಆಕಾಶದಲ್ಲೇ ದಾಳಿ ಮಾಡಲಾಗಿದೆ. ಆಕಾಶದಲ್ಲೇ ದಾಳಿ ಮಾಡಿದೆ ಇರಾನ್. ಅಮೆರಿಕದ F-35 ಜೆಟ್ ಒನ್ ಆಫ್ ದಿ ಮಾಡರ್ನೈಸ್ಡ್ ಅತ್ಯಾಧುನಿಕ ಜೆಟ್ ಇದೆ. ಈ ಜೆಟ್ಗೆ ಈಗ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ. 5ನೇ ತಲೆಮಾರಿನ ಫೈಟರ್ ಜೆಟ್ ಅನ್ನ ಹೊಡೆದು ಉರುಳಿಸಿದೆ ಇರಾನ್ ಅನ್ನುವಂತ ಮಾಹಿತಿ ಇದೆ. ವಿಜುವಲ್ಸ್ F-35 ಅತ್ಯಂತ ಅತ್ಯಾಧುನಿಕ ಜೆಟ್ ಇದು. ಅದನ್ನೇ ಇರಾನ್ ಹೊಡೆದುರುಳಿಸಿದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಭಾಗಶಃ ಹಾನಿಯಾಗಿದೆ ಅನ್ನುವಂಥದ್ದನ್ನ ಈಗಾಗಲೇ ಅಮೆರಿಕ ಕೂಡ ಒಪ್ಕೊಂಡಿರೋದು. ಈ ಭಾಗಶಃ ದಾಳಿ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ತುರ್ತು ಲ್ಯಾಂಡಿಂಗ್ ಕೂಡ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಈಗಾಗಲೇ ಮಾಡ್ತಾ ಇರುವಂತಹ ದಾಳಿ ಇದೆಯಲ್ಲ, ಇದು ಅತ್ಯಂತ ರಣಭೀಕರ ದಾಳಿ. 5ನೇ ತಲೆಮಾರಿನ 5th ಜನರೇಷನ್ F-35 ಫೈಟರ್ ಜೆಟ್ ಮೇಲೆ ದಾಳಿ ಆಗಿದೆ ಅನ್ನುವಂತ ಮಾಹಿತಿ. ಈ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಲ್ಲ, ಇದು F-35 ಅದರ ಮೇಲೆ ದಾಳಿ ಮಾಡ್ತಾ ಇರುವಂತಹ ದೃಶ್ಯ. F-35 ಪ್ರತಿರೋಧವನ್ನ ಒಡ್ಡೋದಕ್ಕೆ ಪ್ರಯತ್ನ ಪಟ್ಟಿತ್ತಾದ್ರೂ ಕೂಡ ಸಾಧ್ಯ ಆಗಲಿಲ್ಲ ಅನ್ನುವಂತ ಮಾಹಿತಿ. ಆಕಾಶದಲ್ಲೇ F-35 ಜೆಟ್ ಅನ್ನ ಮಟಾಶ್ ಮಾಡಿದ್ರು ಅನ್ನುವಂತ ಒಂದಷ್ಟು ಮಾಹಿತಿ ಇದೆ. F-35 ಜೆಟ್ ಅನ್ನ ಹೊಡೆದು ಉರುಳಿಸಿದ್ದೇವೆ ಅಂತ ಇರಾನ್ ಕನ್ಫರ್ಮೇಷನ್ ಕೂಡ ಕೊಟ್ಟಿದೆ. ಆದ್ರೆ ಅಮೆರಿಕ ಹೇಳ್ತಾ ಇರೋದು ಭಾಗಶಃ ಹಾನಿಯಾಗಿದೆ, ದಾಳಿ ಆಗಿದೆ, ಅದನ್ನ ಇಮಿಡಿಯೇಟ್ ತುರ್ತು ಭೂಸ್ಪರ್ಶ ಮಾಡಿದ್ದೇವೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. F-35 ಅದನ್ನ ಆಕಾಶದ ಮೇಲೆ ಈಗಾಗಲೇ ಗುಜರಾತ್ನಲ್ಲಿ 20,000 ಟನ್ ಅನ್ಲೋಡ್ ಮಾಡಲಾಗಿದೆ. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಸೇನೆಗೆ ಮತ್ತೊಂದು ಮುಖಭಂಗ ಆಗಿದೆ. ಅಮೆರಿಕದ F-35 ಫೈಟರ್ ಜೆಟ್ಗೆ ಆಕಾಶದಲ್ಲೇ ದಾಳಿ ಮಾಡಲಾಗಿದೆ. ಆಕಾಶದಲ್ಲೇ ದಾಳಿ ಮಾಡಿದೆ ಇರಾನ್. ಅಮೆರಿಕದ F-35 ಜೆಟ್ ಒನ್ ಆಫ್ ದಿ ಮಾಡರ್ನೈಸ್ಡ್ ಅತ್ಯಾಧುನಿಕ ಜೆಟ್ ಇದೆ. ಈ ಜೆಟ್ಗೆ ಈಗ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ. 5ನೇ ತಲೆಮಾರಿನ ಫೈಟರ್ ಜೆಟ್ ಅನ್ನ ಹೊಡೆದು ಉರುಳಿಸಿದೆ ಇರಾನ್ ಅನ್ನುವಂತ ಮಾಹಿತಿ ಇದೆ. ವಿಜುವಲ್ಸ್ F-35 ಅತ್ಯಂತ ಅತ್ಯಾಧುನಿಕ ಜೆಟ್ ಇದು. ಅದನ್ನೇ ಇರಾನ್ ಹೊಡೆದುರುಳಿಸಿದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಭಾಗಶಃ ಹಾನಿಯಾಗಿದೆ ಅನ್ನುವಂಥದ್ದನ್ನ ಈಗಾಗಲೇ ಅಮೆರಿಕ ಕೂಡ ಒಪ್ಕೊಂಡಿರೋದು. ಈ ಭಾಗಶಃ ದಾಳಿ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ತುರ್ತು ಲ್ಯಾಂಡಿಂಗ್ ಕೂಡ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಈಗಾಗಲೇ ಮಾಡ್ತಾ ಇರುವಂತಹ ದಾಳಿ ಇದೆಯಲ್ಲ, ಇದು ಅತ್ಯಂತ ರಣಭೀಕರ ದಾಳಿ. 5ನೇ ತಲೆಮಾರಿನ 5th ಜನರೇಷನ್ F-35 ಫೈಟರ್ ಜೆಟ್ ಮೇಲೆ ದಾಳಿ ಆಗಿದೆ ಅನ್ನುವಂತ ಮಾಹಿತಿ. ಈ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಲ್ಲ, ಇದು F-35 ಅದರ ಮೇಲೆ ದಾಳಿ ಮಾಡ್ತಾ ಇರುವಂತಹ ದೃಶ್ಯ. F-35 ಪ್ರತಿರೋಧವನ್ನ ಒಡ್ಡೋದಕ್ಕೆ ಪ್ರಯತ್ನ ಪಟ್ಟಿತ್ತಾದ್ರೂ ಕೂಡ ಸಾಧ್ಯ ಆಗಲಿಲ್ಲ ಅನ್ನುವಂತ ಮಾಹಿತಿ. ಆಕಾಶದಲ್ಲೇ F-35 ಜೆಟ್ ಅನ್ನ ಮಟಾಶ್ ಮಾಡಿದ್ರು ಅನ್ನುವಂತ ಒಂದಷ್ಟು ಮಾಹಿತಿ ಇದೆ. F-35 ಜೆಟ್ ಅನ್ನ ಹೊಡೆದು ಉರುಳಿಸಿದ್ದೇವೆ ಅಂತ ಇರಾನ್ ಕನ್ಫರ್ಮೇಷನ್ ಕೂಡ ಕೊಟ್ಟಿದೆ. ಆದ್ರೆ ಅಮೆರಿಕ ಹೇಳ್ತಾ ಇರೋದು ಭಾಗಶಃ ಹಾನಿಯಾಗಿದೆ, ದಾಳಿ ಆಗಿದೆ, ಅದನ್ನ ಇಮಿಡಿಯೇಟ್ ತುರ್ತು ಭೂಸ್ಪರ್ಶ ಮಾಡಿದ್ದೇವೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. F-35 ಅದನ್ನ ಆಕಾಶ ಈಗಾಗಲೇ ಗುಜರಾತ್ನಲ್ಲಿ 20,000 ಟನ್ ಅನ್ಲೋಡ್ ಮಾಡಲಾಗಿದೆ. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಸೇನೆಗೆ ಮತ್ತೊಂದು ಮುಖಭಂಗ ಆಗಿದೆ. ಅಮೆರಿಕದ F-35 ಫೈಟರ್ ಜೆಟ್ಗೆ ಆಕಾಶದಲ್ಲೇ ದಾಳಿ ಮಾಡಲಾಗಿದೆ. ಆಕಾಶದಲ್ಲೇ ದಾಳಿ ಮಾಡಿದೆ ಇರಾನ್. ಅಮೆರಿಕದ F-35 ಜೆಟ್ ಒನ್ ಆಫ್ ದಿ ಮಾಡರ್ನೈಸ್ಡ್ ಅತ್ಯಾಧುನಿಕ ಜೆಟ್ ಇದೆ. ಈ ಜೆಟ್ಗೆ ಈಗ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ. 5ನೇ ತಲೆಮಾರಿನ ಫೈಟರ್ ಜೆಟ್ ಅನ್ನ ಹೊಡೆದು ಉರುಳಿಸಿದೆ ಇರಾನ್ ಅನ್ನುವಂತ ಮಾಹಿತಿ ಇದೆ. ವಿಜುವಲ್ಸ್ F-35 ಅತ್ಯಂತ ಅತ್ಯಾಧುನಿಕ ಜೆಟ್ ಇದು. ಅದನ್ನೇ ಇರಾನ್ ಹೊಡೆದುರುಳಿಸಿದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಭಾಗಶಃ ಹಾನಿಯಾಗಿದೆ ಅನ್ನುವಂಥದ್ದನ್ನ ಈಗಾಗಲೇ ಅಮೆರಿಕ ಕೂಡ ಒಪ್ಕೊಂಡಿರೋದು. ಈ ಭಾಗಶಃ ದಾಳಿ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ತುರ್ತು ಲ್ಯಾಂಡಿಂಗ್ ಕೂಡ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಈಗಾಗಲೇ ಮಾಡ್ತಾ ಇರುವಂತಹ ದಾಳಿ ಇದೆಯಲ್ಲ, ಇದು ಅತ್ಯಂತ ರಣಭೀಕರ ದಾಳಿ. 5ನೇ ತಲೆಮಾರಿನ 5th ಜನರೇಷನ್ F-35 ಫೈಟರ್ ಜೆಟ್ ಮೇಲೆ ದಾಳಿ ಆಗಿದೆ ಅನ್ನುವಂತ ಮಾಹಿತಿ. ಈ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಲ್ಲ, ಇದು F-35 ಅದರ ಮೇಲೆ ದಾಳಿ ಮಾಡ್ತಾ ಇರುವಂತಹ ದೃಶ್ಯ. F-35 ಪ್ರತಿರೋಧವನ್ನ ಒಡ್ಡೋದಕ್ಕೆ ಪ್ರಯತ್ನ ಪಟ್ಟಿತ್ತಾದ್ರೂ ಕೂಡ ಸಾಧ್ಯ ಆಗಲಿಲ್ಲ ಅನ್ನುವಂತ ಮಾಹಿತಿ. ಆಕಾಶದಲ್ಲೇ
F-35 ಜೆಟ್ ಅನ್ನ ಮಟಾಶ್ ಮಾಡಿದ್ರು ಅನ್ನುವಂತ ಒಂದಷ್ಟು ಮಾಹಿತಿ ಇದೆ. F-35 ಜೆಟ್ ಅನ್ನ ಹೊಡೆದು ಉರುಳಿಸಿದ್ದೇವೆ ಅಂತ ಇರಾನ್ ಕನ್ಫರ್ಮೇಷನ್ ಕೂಡ ಕೊಟ್ಟಿದೆ. ಆದ್ರೆ ಅಮೆರಿಕ ಹೇಳ್ತಾ ಇರೋದು ಭಾಗಶಃ ಹಾನಿಯಾಗಿದೆ, ದಾಳಿ ಆಗಿದೆ, ಅದನ್ನ ಇಮಿಡಿಯೇಟ್ ತುರ್ತು ಭೂಸ್ಪರ್ಶ ಮಾಡಿದ್ದೇವೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. F-35 ಅದನ್ನ ಆಕಾಶದ ಮೇಲೆ ಈಗಾಗಲೇ ಗುಜರಾತ್ನಲ್ಲಿ 20,000 ಟನ್ ಅನ್ಲೋಡ್ ಮಾಡಲಾಗಿದೆ. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಸೇನೆಗೆ ಮತ್ತೊಂದು ಮುಖಭಂಗ ಆಗಿದೆ. ಅಮೆರಿಕದ F-35 ಫೈಟರ್ ಜೆಟ್ಗೆ ಆಕಾಶದಲ್ಲೇ ದಾಳಿ ಮಾಡಲಾಗಿದೆ. ಆಕಾಶದಲ್ಲೇ ದಾಳಿ ಮಾಡಿದೆ ಇರಾನ್. ಅಮೆರಿಕದ F-35 ಜೆಟ್ ಒನ್ ಆಫ್ ದಿ ಮಾಡರ್ನೈಸ್ಡ್ ಅತ್ಯಾಧುನಿಕ ಜೆಟ್ ಇದೆ. ಈ ಜೆಟ್ಗೆ ಈಗ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ. 5ನೇ ತಲೆಮಾರಿನ ಫೈಟರ್ ಜೆಟ್ ಅನ್ನ ಹೊಡೆದು ಉರುಳಿಸಿದೆ ಇರಾನ್ ಅನ್ನುವಂತ ಮಾಹಿತಿ ಇದೆ. ವಿಜುವಲ್ಸ್ F-35 ಅತ್ಯಂತ ಅತ್ಯಾಧುನಿಕ ಜೆಟ್ ಇದು, ಅದನ್ನೇ ಇರಾನ್ ಹೊಡೆದುರುಳಿಸಿದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಭಾಗಶಃ ಹಾನಿಯಾಗಿದೆ ಅನ್ನುವಂಥದ್ದನ್ನ ಈಗಾಗಲೇ ಅಮೆರಿಕ ಕೂಡ ಒಪ್ಕೊಂಡಿರೋದು. ಈ ಭಾಗಶಃ ದಾಳಿ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ತುರ್ತು ಲ್ಯಾಂಡಿಂಗ್ ಕೂಡ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಈಗಾಗಲೇ ಮಾಡ್ತಾ ಇರುವಂತಹ ದಾಳಿ ಇದೆಯಲ್ಲ, ಇದು ಅತ್ಯಂತ ರಣಭೀಕರ ದಾಳಿ. 5ನೇ ತಲೆಮಾರಿನ 5th ಜನರೇಷನ್ F-35 ಫೈಟರ್ ಜೆಟ್ ಮೇಲೆ ದಾಳಿ ಆಗಿದೆ ಅನ್ನುವಂತ ಮಾಹಿತಿ. ಈ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಲ್ಲ, ಇದು F-35 ಅದರ ಮೇಲೆ ದಾಳಿ ಮಾಡ್ತಾ ಇರುವಂತಹ ದೃಶ್ಯ. F-35 ಪ್ರತಿರೋಧವನ್ನ ಒಡ್ಡೋದಕ್ಕೆ ಪ್ರಯತ್ನ ಪಟ್ಟಿತ್ತಾದ್ರೂ ಕೂಡ ಸಾಧ್ಯ ಆಗಲಿಲ್ಲ ಅನ್ನುವಂತ ಮಾಹಿತಿ. ಆಕಾಶದಲ್ಲೇ F-35 ಜೆಟ್ ಅನ್ನ ಮಟಾಶ್ ಮಾಡಿದ್ರು ಅನ್ನುವಂತ ಒಂದಷ್ಟು ಮಾಹಿತಿ ಇದೆ. F-35 ಜೆಟ್ ಅನ್ನ ಹೊಡೆದು ಉರುಳಿಸಿದ್ದೇವೆ ಅಂತ ಇರಾನ್ ಕನ್ಫರ್ಮೇಷನ್ ಕೂಡ ಕೊಟ್ಟಿದೆ. ಆದ್ರೆ ಅಮೆರಿಕ ಹೇಳ್ತಾ ಇರೋದು ಭಾಗಶಃ ಹಾನಿಯಾಗಿದೆ, ದಾಳಿ ಆಗಿದೆ, ಅದನ್ನ ಇಮಿಡಿಯೇಟ್ ತುರ್ತು ಭೂಸ್ಪರ್ಶ ಮಾಡಿದ್ದೇವೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. F-35 ಅದನ್ನ ಆಕಾಶದ ಮೇಲೆ ಈಗ ಕಾಡ್ತಾ ಇರೋರು. ಈಗಾಗಲೇ ಗುಜರಾತ್ನಲ್ಲಿ 20,000 ಟನ್ ಅನ್ಲೋಡ್ ಮಾಡಲಾಗಿದೆ. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಸೇನೆಗೆ ಮತ್ತೊಂದು ಮುಖಭಂಗ ಆಗಿದೆ. ಅಮೆರಿಕದ F-35 ಫೈಟರ್ ಜೆಟ್ಗೆ ಆಕಾಶದಲ್ಲೇ ದಾಳಿ ಮಾಡಲಾಗಿದೆ. ಆಕಾಶದಲ್ಲೇ ದಾಳಿ ಮಾಡಿದೆ ಇರಾನ್. ಅಮೆರಿಕದ F-35 ಜೆಟ್ ಒನ್ ಆಫ್ ದಿ ಮಾಡರ್ನೈಸ್ಡ್ ಅತ್ಯಾಧುನಿಕ ಜೆಟ್ ಇದೆ. ಈ ಜೆಟ್ಗೆ ಈಗ ಹಾನಿಯಾಗಿದೆ ಅನ್ನುವಂತ ಮಾಹಿತಿ. 5ನೇ ತಲೆಮಾರಿನ ಫೈಟರ್ ಜೆಟ್ ಅನ್ನ ಹೊಡೆದು ಉರುಳಿಸಿದೆ ಇರಾನ್ ಅನ್ನುವಂತ ಮಾಹಿತಿ ಇದೆ. ವಿಜುವಲ್ಸ್ F-35 ಅತ್ಯಂತ ಅತ್ಯಾಧುನಿಕ ಜೆಟ್ ಇದು, ಅದನ್ನೇ ಇರಾನ್ ಹೊಡೆದುರುಳಿಸಿದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಭಾಗಶಃ ಹಾನಿಯಾಗಿದೆ ಅನ್ನುವಂಥದ್ದನ್ನ ಈಗಾಗಲೇ ಅಮೆರಿಕ ಕೂಡ ಒಪ್ಕೊಂಡಿರೋದು. ಈ ಭಾಗಶಃ ದಾಳಿ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ತುರ್ತು ಲ್ಯಾಂಡಿಂಗ್ ಕೂಡ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಈಗಾಗಲೇ ಮಾಡ್ತಾ ಇರುವಂತಹ ದಾಳಿ ಇದೆಯಲ್ಲ, ಇದು ಅತ್ಯಂತ ರಣಭೀಕರ ದಾಳಿ. 5ನೇ ತಲೆಮಾರಿನ 5th ಜನರೇಷನ್ F-35 ಫೈಟರ್ ಜೆಟ್ ಮೇಲೆ ದಾಳಿ ಆಗಿದೆ ಅನ್ನುವಂತ ಮಾಹಿತಿ. ಈ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಲ್ಲ, ಇದು F-35 ಅದರ ಮೇಲೆ ದಾಳಿ ಮಾಡ್ತಾ ಇರುವಂತಹ ದೃಶ್ಯ. F-35 ಪ್ರತಿರೋಧವನ್ನ ಒಡ್ಡೋದಕ್ಕೆ ಪ್ರಯತ್ನ ಪಟ್ಟಿತ್ತಾದ್ರೂ ಕೂಡ ಸಾಧ್ಯ ಆಗಲಿಲ್ಲ ಅನ್ನುವಂತ ಮಾಹಿತಿ. ಆಕಾಶದಲ್ಲೇ F-35 ಜೆಟ್ ಅನ್ನ ಮಟಾಶ್ ಮಾಡಿದ್ರು ಅನ್ನುವಂತ ಒಂದಷ್ಟು ಮಾಹಿತಿ ಇದೆ. F-35 ಜೆಟ್ ಅನ್ನ ಹೊಡೆದು ಉರುಳಿಸಿದ್ದೇವೆ ಅಂತ ಇರಾನ್ ಕನ್ಫರ್ಮೇಷನ್ ಕೂಡ ಕೊಟ್ಟಿದೆ. ಆದ್ರೆ ಅಮೆರಿಕ ಹೇಳ್ತಾ ಇರೋದು ಭಾಗಶಃ ಹಾನಿಯಾಗಿದೆ, ದಾಳಿ ಆಗಿದೆ, ಅದನ್ನ ಇಮಿಡಿಯೇಟ್ ತುರ್ತು ಭೂಸ್ಪರ್ಶ ಮಾಡಿದ್ದೇವೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. F-35 ಅದನ್ನ ಆಕಾಶದ ಮೇಲೆ